ಆದರೆ ಈ ಒಂದು ಪ್ರಸಂಗದಲ್ಲಿ ದರ್ಶನ್ ರೇಣುಕಾ ಸ್ವಾಮಿಗೆ ಒಂದು ಮರ್ಡರ್ ಮಾಡಿರೋದು ಪ್ರಸಂಗ ನೋಡಿದ್ರೆ ರಿಯಲಿ ಅವನು ಒಳ್ಳೆ ಕ್ರಿಮಿನಲ್ ಇದ್ದಂಗಿದೆ. ಒಂದು ಎರಡು ರೇಟ್ ಹಾಕಿದ್ರೆ ಕಳಿಸೋ, ಮತ್ತು ಅವನ ಅಶ್ಲೀಲವಾದ ಫೋಟೋಸ್ ಕಳಿಸ್ಬಾರ್ದು, ಒಂದು ಎರಡು ತಟ್ಟಿದ್ರೆ ದುಡ್ಡು ಕೊಟ್ಟಿದ್ರೆ ಕಳಿಸ್ಬಿಟ್ಟಿದ್ರೆ ಆಗ್ತಾಯಿತ್ತು. ಆ ಡೆಡ್ ಬಾಡಿ ಪಕ್ಕ ಬಂದಿದೆ, ಅಲ್ಲಿ ಅಪಾರ್ಟ್ಮೆಂಟ್ ಹತ್ರ ಹಾಕಿದೆ, ರಾತ್ರಿ ಹೊಟ್ಬಿಡ್ತಾರೆ. ಬಹಳ ಕೇಸ್ಗಳು, ನಾವು ಮರ್ಡರ್ ಕೇಸ್ಗಳು, ರೇಪ್ ಕೇಸ್ಗಳು ಎಲ್ಲ ಮಾಡಿದೆ, ಅದನ್ನು ಇನ್ವೆಸ್ಟಿಗೇಷನ್ ಎಲ್ಲ ಮಾಡಿದ್ದೀವಿ. ಆದರೆ ಈಗ ಡಿಫ್ರೆಂಟ್ ಟೈಪಲ್ಲಿ ಇದು ಆಗ್ತಾಯಿದೆ ಈಗ. ಯಾಕಂತ ಹೇಳಿದ್ರೆ ಈಗ ನಾವು ಪ್ರೆಸೆಂಟ್ ಇದು ನೋಡಿದ್ರೆ ಆ ದರ್ಶನ್ ಕೇಸು ನಾವು ಭಾಳ ಬೇರೆ ಕೇಸ್ಗಳನ್ನು ನೋಡಿದ್ದೀವಿ ನಾವು. ಆದರೆ ಈ ದರ್ಶನ್ದು ನಾವು ಪಾಪ ಇಷ್ಟು ದೊಡ್ಡ ಮನುಷ್ಯ ಕರ್ನಾಟಕದ ಒಂದು ಚಲನಚಿತ್ರ ಮಂಡಳಿಯಲ್ಲಿ ಬಹಳ ಒಂದು ಹೆಸರುವಾಸ ಮಾಡಿದ್ದ. ಸುಮಾರು ಒಂದು 5-6 ಕೋಟಿ ಜನ ಅವನಿಗೆ ಹಿಂದೆ ಬಿದ್ದಿದ್ದರು ಕನ್ನಡದಲ್ಲಿ. ಒಳ್ಳೆ ಕನ್ನಡ ಮಾತಾಡೋನು ಎಲ್ಲ. ಆದರೆ ಇವತ್ತೊಂದು ದಿವಸ ಸುಮಾರು 8 ದಿವಸ ಆಯಿತು, ಒಂದು ಮರ್ಡರ್ ಕೇಸಲ್ಲಿ ಇನ್ವಾಲ್ವ್ ಆಗಿಬಿಡ್ತಾನೆ. ಅದು ಮರ್ಡರ್ ಕೇಸ್ ಯಾವುದಪ್ಪ ಅಂತ ಹೇಳಿದ್ರೆ ರೇಣುಕಾ ಸ್ವಾಮಿ ಎಂಬುವರು ಒಂದು ಚಿತ್ರದುರ್ಗದಲ್ಲಿ ಇರ್ತಾರೆ. ಅವನು ಏನೋ ದರ್ಶನ್ಗೆಲ್ಲ ಪರಿಚಯ ಇರ್ಬೋದು. ಆಗಾಗ ಏನೇ ಚೆನ್ನಾಗಿದೆಯಾ ಹಾಗೆ ಹೀಗೆ ಅಂತ ಮಾತಾಡಿಸುವಾಗ ಸ್ವಲ್ಪ ದುಡ್ಡು ಕೊಡ್ತಾ ಇದ್ದ ಏನೋ ಅದು. ಆದ್ರೂ ಸಹ ಅವನಿಗೆ ಒಂದು ಫ್ರೆಂಡ್ಶಿಪ್ಪಲ್ಲಿತ್ತು. ಆ ಫ್ರೆಂಡ್ಶಿಪ್ಪಲ್ಲಿ ಏನು ಮಾಡ್ದ ಅವನು, ಯಾರು ಅವನ ಹೆಸರೇನಪ್ಪ, ರೇಣುಕಾ ಸ್ವಾಮಿ, ಅವನೇನು ಮಾಡ್ದ, ಒಂದು ಅಶ್ಲೀಲವಾದ ಒಂದು ಇದು ಫೋಟೋಸು ಇದರಲ್ಲಿ ಕಳಿಸ್ತಾ ಇದ್ದ. ಪವಿತ್ರ ಗೌಡ, ಅದು ಯಾಕನ ಪವಿತ್ರ ಅಂತ ಇಟ್ಕೊಂಡು ಅವನು. ಯಾಕಂದರೆ ಅವನಿಗೆ ದರ್ಶನ್ಗೆ ಒಂದೇ ಒಂದು ಮದುವೆ ಆಗಿದೆ, ಮೊದಲೇ ವಿಜಯಲಕ್ಷ್ಮಿ ಅಂತ ಇದೆ, ಆಕೆಗೆ ಇನ್ನೂ ಡೈವೋರ್ಸ್ ಆಗಿಲ್ಲ. ಈ ಪವಿತ್ರ ಗೌಡಗೆ ಆಲ್ರೆಡಿ ಮನೆಗೇನೆ ಮಾಡಿಕೊಟ್ಟಿದ್ದಾನೆ. ಅವನು ಯಾವಾಗಲೂ ಅವನ ಜೊತೆಯಲ್ಲೇ ಇರ್ತಾನೆ. ಇಲ್ಲಿ ನಮಗೇನಿಲ್ಲ, ಯಾಕಂದರೆ ಸುಪ್ರೀಂ ಕೋರ್ಟು ಡಿಸಿಷನ್ ಒಂದು ಇತ್ತು ಮೊದಲು, ಏನಂತ ಹೇಳಿದ್ರೆ ಲಿವಿಂಗ್ ಟುಗೆದರ್ ಅಂತ ಹೇಳಿದೆ ಇತ್ತು. ಈಗ ಅದು ಇಲ್ಲ. ಈಗ ಈ ರೇಣುಕಾ ಸ್ವಾಮಿಗೂ ಮತ್ತು ದರ್ಶನ್ಗೂ ಅದೇನು ಸಂಬಂಧ ಇತ್ತು, ಯಾವ ಕಾಲದಲ್ಲಿ ಯಾವ ಜನ್ಮದಲ್ಲಿ ಏನಾಗಿತ್ತೋ ಗೊತ್ತಿಲ್ಲ. ವಿ ಡೋಂಟ್ ನೋ. ಬಿಕಾಸ್ ನಾವು ದರ್ಶನ್ ಏನಪ್ಪ ಬರ್ತಾನಪ್ಪ ಪಿಕ್ಚರ್ ನೋಡೋಣ ಅದು ಇದು ಅಂತ. ಯಾಕಂದರೆ ಆ್ಯಕ್ಷನ್ ಫಿಲಮ್ಸು, ಈ ರಾಬರ್ಟು ಅದು ಇದು ಎಲ್ಲ ಬಂದಿತ್ತಲ್ಲ, ಅದೆಲ್ಲ ದರ್ಶನ್ ಅಂದರೆ ಸ್ವಲ್ಪ ಆ್ಯಕ್ಷನ್ ಫಿಲಮ್ಸ್ ಇತ್ತು. ಅದನ್ನು ನೋಡೋಕ್ಕೆ ಏನೋ ಹೋಗ್ತಾಯಿದ್ವಿ ಒಂದೆರಡು ಕನ್ನಡದಿಂದ. ನಾವು ಕನ್ನಡ ಅಭಿಮಾನಿಗಳಲ್ಲ. ಆದರೆ ಈ ಒಂದು ಪ್ರಸಂಗದಲ್ಲಿ ದರ್ಶನ್ನು ರೇಣುಕಾ ಸ್ವಾಮಿಗೆ ಒಂದು ಮರ್ಡರ್ ಮಾಡಿರೋದು ಪ್ರಸಂಗ ನೋಡಿದ್ರೆ ರಿಯಲಿ ಅವನು ಒಳ್ಳೆ ಕ್ರಿಮಿನಲ್ ಇದ್ದಂಗಿದೆ. ಯಾಕಂದರೆ ಹಿಂದೆ ಮುಂದೆ ನಡೆದಿತ್ತು ಕೆಲವೆಲ್ಲ, ಯಾವುದು ದರ್ಶನ್ದು. ಆ ದರ್ಶನ್ ನಡೆಯುವಾಗ ಏನಾಗಿದೆ, ಕೆಲವು ಕೇಸ್ಗಳೆಲ್ಲ ದುಡ್ಡು ಕೊಟ್ಟು ಏನು ಮಾಡೋದು, ಅವನು ಹೆಸರುವಾಸಿನಲ್ಲ, ಅವನು ಇದರಲ್ಲಿ ಮುಚ್ಕೊಂಡು ಹೋಗ್ತಾ ಇತ್ತು. ಆದರೆ ಈಗ ಆ ಕೇಸ್ಗಳೆಲ್ಲ ತೆಗಿತಾ ಇದ್ದಾರೆ. ಸುಮಾರು 8-10 ಕೇಸ್ ಇದೆ ಹಿಂದೆ. ಈಗ ದೊಡ್ಡ ಕೇಸ್ ಯಾವುದು ಅಂತ ಹೇಳಿದ್ರೆ ರೇಣುಕಾ ಸ್ವಾಮಿದು. ಈ ರೇಣುಕಾ ಸ್ವಾಮಿ ಮರ್ಡರ್ ಕೇಸಲ್ಲಿ ಅದು 8ನೇ ತಾರೀಕು ಆಗೋಯಿತು. ಇಲ್ಲಿ ಇದರಲ್ಲಿ ಯಾವಾಗ ಇವನು ಅಶ್ಲೀಲವಾದ ಒಂದು ಇದು ಕಳಿಸೋದು ನಾವು ತನ್ನ ಹೆಂಡತಿಗೆ, ಯಾವುದೋ ಪವಿತ್ರ ಗೌಡ, ಅವಳೇನು ಬ್ಯೂಟಿ ಕ್ವೀನ್ ಇಲ್ಲ, ಹೈಟ್ ಇಲ್ಲ, ಪೈಟ್ ಇಲ್ಲ, ಏನಿಲ್ಲ. ಅವಳಿಗೆ ಇವನು ಅಶ್ಲೀಲವಾದ ಕಳಿಸೋದನ್ನು, ಹೋಗ ಕರ್ಕೊಂಡು ಬರೋ ಯಾವನವನು, ನನ್ನ ಹೆಂಡತಿಗೆ ಇದು ಕಳಿಸ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟ. ಅವ್ರೇನು ಮಾಡಿದ್ರು, ಸೀದಾ ಇಲ್ಲಿಂದ 4-5 ಜನ, ನಾಗರಾಜು ಮತ್ತು ಇನ್ನು ಯಾರು ಇದ್ದಾರೆ ಅವರೆಲ್ಲ ಒಂದು ಟೀಮು ಕಳಿಸ್ಬಿಟ್ಟ. ಒಂದು ಟೀಮ್ ಕಳಿಸಿದ್ದೆ, ಹೋಗಿದ್ದೆ, ಅವ್ನು ಏನಾರ ಮಾಡಿ ಎತ್ತಾಕೊಂಡು ಬನ್ನಿ ಇಲ್ಲಿಗೆ, ಅವನಿಗೆ ತೋರಿಸ್ತೀನಿ ಯಾಕೆ ಇದು ಹಾಕಿದ್ದಾನೆ ಅಂತ. ಕಡೆಗೆ ಇವರು ದುರ್ಗಕ್ಕೆ ಹೋದರು. ದುರ್ಗದಲ್ಲಿ ಇವನ ಮನೆ ಎಲ್ಲ ಟ್ರ್ಯಾಕ್ ಔಟ್ ಮಾಡಿದ್ರು. ಬೆಳಗ್ಗೆನೆ ಮಾಡಿದೆ, ಅವನೊಂದು ಸ್ಕೂಟ್ರಲ್ಲಿ ಮತ್ತು ಆಟೋದಲ್ಲಿ ಹೋಗ್ತಾ ಇದ್ದಿದ್ದು ನೋಡಿದ್ದೆ. ಇವ್ರು ಕಾರಲ್ಲಿ ಹೋಗಿದ್ದರು. ಕಾರಲ್ಲಿ ಹೋದಾಗ ಏನಾಯಿತು, ಅವನಿಗೆ ಟ್ರ್ಯಾಕ್ ಮಾಡಿದ್ರು. ಆ ಟ್ರ್ಯಾಕ್ ಆದಾಗ ಅವನು ಸಿಕ್ಕಾಕೊಂಡ. ಅವನು ಯಾರು, ಆ ರೇಣುಕಾ ಸ್ವಾಮಿ. ಅವನಿಗೆ ಕಾರಲ್ಲಿ ಹಾಕ್ಕೊಂಡಿದ್ದೆ, ಸೀದಾ ಬಂದರು. ಪಾಪ ಕಾರಲ್ಲಿ ಬರ್ತಾರವಾಗ ಆ ರೇಣುಕಾ ಸ್ವಾಮಿ ಇವರಿಗೆಲ್ಲ ಕಾಫಿ ಟೀ ಅದು ಇದು ಎಲ್ಲ ಕೊಡಿಸ್ದ. ಊಟನೂ ಕೊಡಿಸಿದ್ದಾನೆ ಇವ್ರಿಗೆ. ಯಾರಿಗೆ, ಈ ದರ್ಶನ್ ಅಸೋಸಿಯೇಟ್ಸ್ಗೆ. ಅಷ್ಟು ಸಿಂಪತಿ ಬೇಕು ಅವ್ರಿಗೆ. ಲವ್ ಬಾರು ಹಣ ಕರೀತಾ ಇದ್ದಾರೆ ಅಂತ ಹೇಳಿದ್ರೆ ಇವನೇನು, ಆ ದರ್ಶನ್ ಕರೀತಾ ಇದ್ದಾನಲ್ಲಪ್ಪ, ಈಗ ನನಗೂ ಕರೆದ್ರೆ ನಾನು ಮಾಡ್ಬಿಡ್ತಾ ಇದ್ದೆ. ದರ್ಶನ್ ಕರೀತಾ ಇದ್ದಾರೆ ಬನ್ನಿ ಸಾರ್ ಅಂತ ಹೇಳಿದ್ರೆ ಕಾರಲ್ಲಿ ಕೂತ್ಕೊಂಡು ನನ್ನ ಮರ್ಡರ್ ಆಗ್ಬಿಡ್ತಾ ಇತ್ತು. ಹೀಗೆ ಕಾಲ ಚೇಂಜ್ ಆಗಿದೆ. ಅವನು ಯಾಮಾರ್ಬಿಟ್ಟ ವೆಂಕಟಸ್ವಾಮಿ. ಯಾರು, ನಮ್ಮ ಇವರು ರೇಣುಕಾ ಸ್ವಾಮಿ ಸ್ವಲ್ಪ ಮರು ಜಾಸ್ತಿ ಏನು ಅವನು ಪರವಾಗಿಲ್ಲ ದರ್ಶನ್ ಕರಿತಾ ಇದ್ದಾನೆ ಅಂತ ಹೇಳಿದೆ. ಅವ್ರ ಜೊತೆ ಮಾಡಿ ಬಂದರು. ಆ ಕಾರು ಬಂದು ಸೀದಾ RR ನಗರಕ್ಕೆ ಬಂದ್ಬಿಡ್ತಾವೆ. ಬೆಂಗಳೂರಿಗೆ ಎಂಟ್ರ್ ಆಗಿದ ತಕ್ಷಣ RR ನಗರ್ಗೆ ಎಲ್ಲ ರಿಂಗ್ ರೋಡಲ್ಲಿ ಬಂದ್ಬಿಡ್ತಾರೆ. ಬಂದಿದ್ದನ್ನು ನೋಡುತ್ತಾರೆ ಅವರು. ಸೀದಾ ಗ್ಯಾರೇಜ್ ಹತ್ರ ಕರ್ಕೊಂಡು ಹೊರಟೋಗ್ಬಿಡ್ತಾನೆ. ಆಮೇಲೆ ದರ್ಶನ್ಗೆ ಫೋನ್ ಮಾಡ್ತಾರೆ.
ಅವನು ಕರ್ಕೊಂಬಂದಿದ್ದೀವಿ ಎಲ್ಲಿಗೆ ಇದರಲ್ಲಿ ಗ್ಯಾರೇಜಲ್ಲಿ ಇಡಿ ಅಂತ ಹೇಳಿದ್ದಾನೆ. ಸಿ ದೀಸರೆಲ್ಲ ಅವ್ರಿಗೆ ಏನು ಬೇಕು ಅವ್ರಿಗೆ, ಹೌದಾ? ಒಂದು ರೇಟ್ ಹಾಕಿದೆ ಕಳಿಸೋ, ಮತ್ತು ಅವನು ಅಶ್ಲೀಲವಾದ ಇದು ಫೋಟೋಸ್ ಕಳಿಸ್ಬಾರ್ದು, ಒಂದು 2 ತಟ್ಟಿದ್ರೆ ದುಡ್ಡು ಕೊಟ್ಟಿದ್ದೆ ಕಳಿಸ್ಬಿಟ್ಟಿದ್ರೆ ಆಗ್ತಾಯಿತ್ತು. ಪಾಪ ಅವನು ಪರಿಚಯಸ್ಥ, ಯಾರು? ವೆಂಕಟ ಹೌದು. ಆ ದರ್ಶನ್ಗೆಲ್ಲ ಅವನು ಪರಿಚಯಸ್ಥ ಹೋಗ್ತಾಯಿದ್ರೆ ಬರ್ತಾಯಿದ್ರೆ ಏನೋ ಅವನು ಈಸ್ ಆಲ್ಸೋ ದರ್ಶನ್ ಒಂದು ಏನಿದೆ ಒಂದು ಸಂಘ, ಆ ಸಂಘದಲ್ಲೂ ಕೆಲಸ ಮಾಡ್ತಾಯಿದ್ದ. ಇಷ್ಟೆಲ್ಲ ಆದ್ರೂ ಸಹ ತೊಗೊಂಡಿದ್ದು ಶೆಡ್ಡಲ್ಲಿ ಹಾಕ್ಬಿಟ್ರು. ಆ ಶೆಡ್ಡಲ್ಲಿ ಹಾಕಿದ ತಕ್ಷಣ ಕಡೆಗೆ ಇವನು ಬಂದ, ಅಣ್ಣ ಶೆಡ್ಡಲ್ಲಿ ಹಾಕಿದ್ದೀವಿ ಈಗ ಬಾ ಅಂತ ಹೇಳಿದ್ರು. ಇವನೇನು ಮಾಡ್ದ, ಸೀದಾ ಹೋದ. ಯಾವುದು ಆ ರೆಡ್ ಕಾರ್ ಯಾವುದೋ ಇದೆಯಲ್ಲ, ಜೀಪೋ ಯಾವುದೋ, ಆ ಕಾರಲ್ಲಿ ಒಳಗಡೆ ಹೋದ. ಮತ್ತು ಇವಳಿಗೂ ಕರ್ಕೊಂಡು ಹೋದ ಪವಿತ್ರ ಗೌಡಗೆ. ಆಮೇಲೆ ಪವಿತ್ರ ಗೌಡ ಇವರಿಗೆಲ್ಲ ಒಳಗಡೆ ಬಂದರು. ಒಳಗಡೆ ಬಂದು ಚೆನ್ನಾಗಿ ಅಲ್ಲಿ ತಟ್ಟಿದ್ರು. ಯಾರಿಗೆ? ಇವನಿಗೆ, ನಮ್ಮ ರೇಣುಕಾ ಸ್ವಾಮಿಗೆ ಚೆನ್ನಾಗಿ ಹೊಡೆದ್ರು. ಅದರಲ್ಲಿ ಏನು ಸುಮಾರು ಒಂದು 35 ಇಂಜುರಿ ಬರೋ ಹಂಗೆ ಹೊಡೆದ್ರು. ಅದರಲ್ಲಿ ಏನಾಗಿದೆ, ಇನ್ನೂ ಒಂದು ಸ್ಪೆಷಲಾಗಿ ಒಂದು ಇಂಟ್ರೊಡ್ಯೂಸ್ ಮಾಡ್ಕೊಂಡಿದ್ದಾನೆ ದರ್ಶನ್. ಇದರಲ್ಲಿ ಶೆಡ್ಡಲ್ಲಿ ಯಾರನ್ನ ಹಿಂಗೆ ಗಲಾಟೆ ಮಾಡಿದ್ರೆ ಎಲೆಕ್ಟ್ರಿಕ್ ಶಾಕ್ ಕೊಡೋದು, ಕರೆಂಟ್ ಶಾಕ್ ಕೊಡೋದು. ನಾವು ಬಾಪ ಇಲ್ಲಿ ನಾವು ಪೊಲೀಸ್ನವ್ರು ಕೊಡ್ತಾಯಿದ್ದೀವಿ. ನಾವು ಮೊದಲು ಘಟಾನುಘಟಿ ಇವರಿದ್ದರೆ, ಕ್ರಿಮಿನಲ್ಸ್ ಇದ್ದರೆ, ಈ ನನ್ನ ಮಗ ಬಾಯ ಬೇಡಲ್ಲ ಅಂತ ಹೇಳಿದ್ರೆ ಟೆಸ್ಟಿಕಲ್ಸ್ಗೆ ಒಂದು ಝಲಕ್ ಕೊಟ್ಟರೆ ಅಂದ್ಬಿಡೋನು. ಯಾವುದು ಈ ಎಲೆಕ್ಟ್ರಿಕಲ್ ಶಾಕ್ ಅನ್ನೋದು ಬಹಳ ಡೇಂಜರಸ್ಸು. ಅದು ಎದೆ ಮೇಲೆ ಅದನ್ನು ಹಿಂಗಂತೀವಿ, ಅವನಷ್ಟರಿಗೆ ಮೇಲ್ಗಡೆ ಹೊಟ್ಟೋಗ್ಬಿಡ್ತಾರೆ. ಅಷ್ಟು ಕಾನ್ಫಿಡೆನ್ಷಿಯಲ್ ಆಗಿ ಕೊಡಬೇಕು. ಅದು ನಮ್ಮ ಕೋದಂಡ ರಾಮಯ್ಯ ಇದ್ದರು. ಆ ಪೀರಿಯಡಲ್ಲಿ ನಾವು ಭಾಳ ಯೂಸ್ ಮಾಡ್ತಾಯಿದ್ವಿ ನಾವು. ಮತ್ತು ಆ ಫ್ರೇಜರ್ ಟೌನ್ ಸಬ್ ಡಿವಿಷನಲ್ಲಿ ಭಾಳ ಇತ್ತು ಇದು ಪೊಲೀಸಲ್ಲಿ, ಎಲ್ಲರಿಗೂ ಗೊತ್ತಿದೆ. ಆಮೇಲೆ ಒಂದು ಆರ್ಡ್ರ್ ಹೊಡೆಸ್ಬಿಟ್ಟ, ಯಾರ ನೀವು ಇದು ಕೇಸು ಯಾವುದು ಎಲೆಕ್ಟ್ರಿಕಲ್ ಶಾಕ್ ಮಿಷಿನ್ ಏನನ್ನ ಕಾಣಿಸ್ದು ನಿಮ್ಗೆ ಸಸ್ಪೆಂಡ್ ಮಾಡಿಬಿಡ್ತೀರಿ ಅಂತ ಹೇಳಿದ್ರೆ ಒಂದು ಮೆಸೇಜ್ ಕೊಟ್ಬಿಟ್ರು. ಪದ್ದಿದ್ದು ಎಲ್ಲ ಹೋಗಿದೆ ಎಲೆಕ್ಟ್ರಿಷಿಯನ್ ಆಪ್ಗೆ ಹಾಕ್ಬಿಟ್ಟೆ. ಅದು ಬಹಳ ಡೇಂಜರ್. ಅದು ಒಂದ್ಸಲಿ ಟೆಸ್ಟಿಕಲ್ಸ್ ಹಾಕಿದ್ರೆ ಆ ಟೆಸ್ಟಿಕಲ್ಸ್ ಇರುತ್ತಲ್ಲ, ಅದು ಒಂದ್ಸಲಿ ಇದಾಯಿತು ಅಂತ ಹೇಳಿದ್ರೆ ಇಟ್ ವಿಲ್ ಅಟ್ಯಾಕ್ ದಿ ಹಾರ್ಟಲ್ಲಿ ಅಟ್ಯಾಕ್ ಆದಾಗ ಏನಾಗುತ್ತೆ, ನಾವು ಇಮಿಡಿಯೇಟ್ ಇನ್ಸ್ಟಂಟೇನಿಯಸ್ ಸ್ಪಾಟ್ ಔಟ್ ಆಗಿಬಿಡ್ತಾರೆ, ಹಾರ್ಟ್ ಅಟ್ಯಾಕ್ ಆಗಿಬಿಡುತ್ತೆ. ಅಂಥ ಒಂದು ಶಾಕಲ್ಲಿ ಆಗ ಬಾಯಿ ಬಿಟ್ಬಿಡ್ತಾರೆ. ಮತ್ತೆ ಕೊಡ್ತೀನಿ ನೋಡಿ ನಿನಗೆ ಟಿಕೆಟ್ಗೆ ಮಕ್ಕಕ್ಕೆ ಎಲ್ಲ ಅಂತ ಹೇಳಿದಾಗ ಅವನೇನು ಮಾಡಿದ್ರೆ ಹುಷಾರಾಗಿದೆ, ಇಲ್ಲ ಸರ್ ಹೀಗೆ ಮಾಡಿದ್ದೀನಿ ಹಾಗೆ ಮಾಡಿದ್ದೀನಿ ಅಂತ ಹೇಳಿದೆ. ಈ ಕೇಸಲ್ಲಿ ದರ್ಶನ್ ಕೇಸಲ್ಲೂ ಸಹ ಯೂಸ್ ದಟ್ ಎಲೆಕ್ಟ್ರಿಕಲ್ ಶಾಕರ್. ಅದಕ್ಕೆ ಅವನು ರಘುನೋ ಯಾರೋ ಒಬ್ಬ ಇದಾನಲ್ಲ, ಆ ರಘು ಈಸ್ ಎಕ್ಸ್ಪರ್ಟ್ ಇನ್ ದಿಸ್ ಥಿಂಗ್ ಎಲೆಕ್ಟ್ರಿಕಲ್ ಶಾಕ್ ಕೊಡೋದ್ರಲ್ಲಿ. ಅದರಲ್ಲಿ ದರ್ಶನ್ ಏನು ಮಾಡಿದ್ದಾನೆ, ಅವನು ಶೂಸಲ್ಲಿ ಹೊಡೆದಾನೆ. ಹೊಡೆದಿದ್ದೆ ಮಕ್ಕಕ್ಕೆಲ್ಲ ಹೊಡೆದಿದ್ದಾನೆ, ಮಕ್ಕ ಎಲ್ಲ ಇದಾಗೋಗ್ಬಿಟ್ಟಿದೆ, ಎದೆಗೆ ಹೊಡೆದಿದ್ದಾನೆ, ಎದೆ ಎಲ್ಲ 35 ಇಂಜುರೀಸು. ಅದ್ರ ಜೊತೆಗೆ ಈ ಪವಿತ್ರ ಗೌಡ ಇದ್ದಾರಲ್ಲ, ಅವಳು ಹೋಗಿ ತನ್ನ ಚಪ್ಪಲಿ ನೀನು ನನಗೆ ಇದು ಕಳಿಸ್ತೀಯ ಅಂತ ಹೇಳಿದೆ. ಚಪ್ಪಲಿನಲ್ಲಿ ನೋಡ್ತಿದ್ದಾಳೆ. ಆ ಹ್ಞೂ ಸಾರ್, ಯಾವಾಗ ಚಪ್ಪಲಿನಲ್ಲಿ ನೋಡಿದ್ಲೋ ಅದೆಲ್ಲ ಎದೆಗೆಲ್ಲ ಏಜ್ ಬಿದ್ದಿದೆ. ಇಸಿ ದೀಸ್ ಆರ್ ಆಲ್ ಆ್ಯಂಟಿಮಾರ್ಟಮ್ ಆ್ಯಂಡ್ ಪೋಸ್ಟ್ಮಾರ್ಟಮ್ ಅಂತ ಇರುತ್ತೆ. ಈ ಆ್ಯಂಟಿಮಾರ್ಟಮ್ ಏನಾಗುತ್ತೆ, ಹೋಗೋದಿಲ್ಲ ಮಾರ್ಕ್ಗಳು. ಆಗ ಏನಾಗೋಯ್ತು, ಅವಳು ಸಹ ಬಂದು ಹೊಡೆದಿದ್ದಾಳೆ. ಅಪಾರ್ಟ್ ಫ್ರಮ್ ಇವ್ರು ಹೊಡೆದವರು ಬೇರೆಯವರೆಲ್ಲ ಹೊಡೆದ್ಬಿಟ್ಟಿದ್ದಾರೆ. ಬೇರೆಲ್ಲ ಆ ಡೆಡ್ ಬಾಡಿ ಮೇಲೆ ನಿಯರ್ಲಿ 35 ಇಂಜುರೀಸ್ ಆಗಿತ್ತು. ಏನು ಸುಮ್ಮನೆ 35 ಇಂಜುರೀಸು. ಅದರಲ್ಲಿ ಸಿಗರೆಟ್ ಬಟ್ಗಳು ಹಾಕಿದ್ದಾನೆ, ಪುತ್ತಾನೆ. ಅದು ಎಲ್ಗೈ ಬಲ್ಗೈಗೆ ಮತ್ತು ಬೈ ಮೇಲೆಲ್ಲ. ಆಮೇಲಕ್ಕೆ ಏನಾಗೋಯ್ತು ಏನಾಗೋಯ್ತು ಅಂತ ಹೇಳಿದ್ರೆ, ಇಷ್ಟೆಲ್ಲ ಅವನು ಸತ್ತೋದ. ಸಾರ್ ಅವನು ಹೊಟ್ಟೋದ ಸಾರ್ ಅಂತ ಹೇಳ್ತಾರೆ ದರ್ಶನ. ಏನೇನು ಮಾಡ್ಕೊಳ್ರೋ ಅಂತ ಹೇಳಿದ್ರೆ ಇವನು ಕಾರಲ್ಲಿ ಹೋಗ್ತಾನೆ. ಕಾರಲ್ಲಿ ಹೋಗುವಾಗ ಇಲ್ಲ ಏನೇನ ಮಾಡಬೇಕಲ್ಲ ಅಂತೇಳಿ ಎತ್ತಾಕಿದೆ, ಹಾಕ್ಬಿಡು ಒಂದು ಮೋರಿ ಹತ್ರ, ಸೋಂಪುರ ಮೋರಿ ಹತ್ರ ಹೋಗಿದ್ರೆ ದೊಡ್ಡ ಮೋರಿ ಹತ್ರ ಹಾಕ್ಬಿಡು. ಗೊತ್ತಲ್ಲ ನಿಮಗೆ, ಆ 40 ಕಣ್ಣು ಬ್ರಿಡ್ಜಿಂದ ಬರುತ್ತೆ. ಅದು ಭಾಳ ಬೆಂಗಳೂರೆಲ್ಲ ಸುತ್ತ ಹಾಕ್ಕೊಂಡು ಬರುತ್ತೆ. ಸೋಮನಹಳ್ಳಿ ಬ್ರಿಡ್ಜ್ ಅದು 40 ಕಣ್ಣು ಬ್ರಿಡ್ಜಿಂದ ಬರುತ್ತೆ. ಅದು ಅಯ್ಯೋ ಬಹಳ ದೊಡ್ಡ ಇದು ಏನೋ ಮೋರಿ. ಅದು ಬಂದಾಗ ಏನಾಗೋಯ್ತು, ಆ ಡೆಡ್ ಬಾಡಿ ಪಕ್ಕದಲ್ಲಿ ಬಂದಿದೆ, ಅಲ್ಲಿ ಇದ್ರ ಹತ್ರ ಹಾಕಿದೆ, ಒಂದು ಅಪಾರ್ಟ್ಮೆಂಟ್ ಹತ್ರ ಹಾಕಿದೆ. ರಾತ್ರಿ ಹೊಟ್ಬಿಡ್ತಾರೆ. ಬೆಳಿಗ್ಗೆ ಎದ್ದು ಅವನು ಆ ಅಪಾರ್ಟ್ಮೆಂಟ್ ಹತ್ರ ಒಂದು ಸೆಕ್ಯೂರಿಟಿ ಇರ್ತಾನೆ. ಪಾಪ ಅವನೇನು ಕೆಲಸ ಸುತ್ತಮುತ್ತಲು ನೋಡ್ತಾನೆ, ಡೆಡ್ ಬಾಡಿ ಬಿದ್ದಿದೆ. ಇಟ್ ವಾಸ್ ಈಸ್ ಡ್ಯೂಟಿ. ಪಾಪ ಹ್ಯಾಸ್ ಡನ್ ಇಸ್ ಗುಡ್ ವರ್ಕ್. ದ ಪೊಲೀಸ್ ಹ್ಯಾಸ್ ಟು, ಅವನಿಗೆ ಪೊಲೀಸ್ ಆಗಲಿ ಗೌರ್ಮೆಂಟ್ ಆಗಲಿ ಅವನಿಗೆ ಒಂದು ಪ್ರಶಸ್ತಿ ಕೊಡಬೇಕಾಗಿತ್ತು. ಅಟ್ಲೀಸ್ಟ್ ಅವನು ರಿಪೋರ್ಟ್ ಮಾಡಿದ್ದಾನೆ. ಪೊಲೀಸ್ ಅವ್ರಿಗೆ ಕರೆಸಿದೆ, ಇಮಿಡಿಯೇಟಾಗಿ ರಿಪೋರ್ಟ್ ಮಾಡಿದ್ದಾನೆ. ಹೀಗೆ ಯಾವುದೋ ಒಂದು ಡೆಡ್ ಬಾಡಿ ವಿತ್ ಇಂಜುರೀಸ್ ಬಂದಿದೆ.
ಅವನು ಇನ್ನೂ ಸ್ಟೇಟ್ಮೆಂಟ್ ಆಗಿಲ್ಲ. 164 ಸ್ಟೇಟ್ಮೆಂಟ್ ಆಗಿಲ್ಲ ಅವನು. ಪೊಲೀಸವ್ರು ಬಂದರು. ಬಂದಿದ್ದೆ ಮಹಜರ್ ಮಾಡೋಕ್ಕೆ ಶುರು ಮಾಡಿದ್ರು. ನೋಡಿದ್ರೆ ಏನು ಮೈಯಲ್ಲೆಲ್ಲ ಗಾಯಗಳು ಎಲ್ಲ. ಇಟ್ಸ್ ಅ ಹಾರಿಬಲ್ ದಿಸ್ ಥಿಂಗ್ ಮರ್ಡರ್ ಬೈ ಟಾರ್ಚರಿಂಗ್ ಅಂತ ಹೇಳಿದೆ ಬರ್ತದೆ. ಅವನು ನೋಡಿದ್ರೆ ಮೈ ಮೇಲೆ ಹಿಂದೆ ಮುಂದೆ ಕೈ ಬಾಯಿ ಮುಂದೆ ಎಲ್ಲ ಕಡೆನೂ ಗಾಯ ಆಗಿದೆ. ಕಡೆಗೆ ಅಷ್ಟೊತ್ತಿಗೆ ಏನಾಗಿದೆ, ಈ ಕಾಮಾಕ್ಷಿ ಪಾಳ್ಯಕ್ಕೆ 4 ಜನ ಹೋಗಿದೆ, ಅಲ್ಲಿ ಇಂಟರ್ವ್ಯೂ ಕೊಟ್ಬಿಟ್ರು. ಇಲ್ಲಿ ದರ್ಶನ್ ಕಡೆಯವರು ಅಲ್ಲಿ ಬಂದು ನೋಡಿ, ಅಲ್ಲಿಂದ ಶುರು ಆಯಿತು ನೋಡು ಕತೆ. ಅಲ್ಲಿಂದ ನಾಗರಾಜ್ ಯಾರೋ ಬೈದಾನೆ. ಅವನೋಗಿದೆ, ಹಿಂಗಾಯಿತು ಸರ್ ಸಾಹೇಬರು, ದರ್ಶನ್ ಸಾಹೇಬರು ಇದಾಗಿದ್ದೀವಿ ಸರ್ ಅಂತ ಹೇಳಿದೆ. ದರ್ಶನ್ ಹೆಸರು ಎತ್ಬಿಡ್ತಾರೆ. ಸುಮ್ಮನೆ ಇದ್ದರೆ ಏನೂ ಆಗ್ತಾ ಇರಲಿಲ್ಲ. ಅವ್ರು ದರ್ಶನ್ ಅಂತ ಯಾವಾಗ ಹೇಳಿದ್ರು ಪೊಲೀಸ್ನವರು ಅಲರ್ಟ್ ಆಗಿಬಿಟ್ರು. ಅಲರ್ಟ್ ಆಗಿದೆ. ಅವ್ರು 4 ಜನಕ್ಕೆ ಸಪ್ರೇಟ್ ರೂಮಲ್ಲಿ ಹಾಕಿದೆ. ಅವನಿಗೆ ಇಂಟರ್ವ್ಯೂ ಮಾಡೋಕ್ಕೆ ಶುರು ಮಾಡಿದ್ರು. ಅವ್ರಿಗೆಲ್ಲ ಅವರೆಲ್ಲ ಬಾಯಿ ಬಿಟ್ಬಿಟ್ರು ಎಲ್ಲ. ಯಾಕಂದರೆ ಶುರು ಆಗುತ್ತೆ ಅಲ್ಲಿ ಭರಮಪ್ಪ ನೋಡಿದ್ದೀರಾ? ಅದು ಒಂದ್ಸಲಿ ಒಂದು IAS ಆಫೀಸರ್ ಇದಾಗಾಯಿತು ಅಂತ ನೆಂಟಿದ್ದು ಭಾಳ ಗಲಾಟೆ ಆಗೋಗಿತ್ತು. ಕಡೆಗೆ ಒಬ್ಬ ಪೊಲೀಸ್ ಆಫೀಸರ್ ಹತ್ರ ಬಂದರು. ಏನಪ್ಪ ನೀ ಚೆನ್ನಾಗಿದೆಯಾ, ನನಗೊಂದು ಕೆಲಸ ಆಗಬೇಕಲ್ಲ, ಅದೇನೋ ಭರಮಪ್ಪ ಅಂತ ಇದೆಯಲ್ಲ, ಅದನ್ನು ಬೇಕಲ್ಲ ಸ್ವಲ್ಪ. ಸಾರ್ ಅದು ಕೊಡೋದಿಲ್ಲ ಯಾರು ಭರಮಪ್ಪ ಅಂತ. ಯಾಕಪ್ಪ ಅಂತ ಹೇಳಿದ್ರೆ, ಸಾರ್ ಅದು ಒಳ್ಳೆ ಚರ್ಮದ್ದು ಸಾರ್, ಅದು ಕೊಟ್ಟರೆ ಮುಗಿತು ಸಾರ್ ಕತೆ. ನಾನೆಲ್ಲ ಔಸಿ ಅಂತ ತಿಳ್ಕೊಂಡಿದ್ದೆ ಅಂತ ಹೇಳಿದೆ. ಒಟ್ಟಾಬಿಟ್ಟ IAS ಆಫೀಸರು. ಕಡೆಗೆ ಇದರಲ್ಲಿ ಈ ಕೇಸಲ್ಲಿ ಏನಾಗೋಯ್ತು, ಎಲ್ಲ ಸೀನಿಯರ್ ಪೊಲೀಸ್ ಆಫೀಸರ್ಗೆ ರಾತ್ರಿ ಹೇಳೋಕ್ಕೆ ಶುರು ಮಾಡಿದ್ರು. ಸರ್ ಹಿಂಗೆ ಡೆತ್ ಆಗಿದೆ ಸರ್, ಒಂದು ಹೆಣ ಬಿದ್ದೋಯ್ತು. ಆ ಹೆಣದಲ್ಲಿ ಸಸ್ಪೆಕ್ಟೇನೆ 4 ಜನ ಬಂದಿದ್ದೆ, ಒಂದು ಕನ್ಫೆಷನ್ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ ಅಂತ. ಇದುವರೆಗೂ ಆ ಕನ್ಫೆಷನ್ ಸ್ಟೇಟ್ಮೆಂಟ್ ಯಾವುದು 4 ಜನ ಬಂದ್ರಲ್ಲ ಅವ್ರದ್ದು ಇನ್ನೂ ಆಗಿಲ್ಲ. ಏನೋ 164 ಸ್ಟೇಟ್ಮೆಂಟ್ ಆಗಬೇಕಾಗಿತ್ತು. ಅಲ್ಲಿ ಮ್ಯಾಜಿಸ್ಟ್ರೇಟ್ ಮುಂದೆ ಅದನ್ನು ಮಾಡಿದಾರೋ ಇಲ್ಲ, ದಟ್ ಈಸ್ ಲೆಫ್ಟ್ ಟು ದೆಮ್. ಹೌದಾ? ಅದು ಕೇಸ್ ಇನ್ನೂ ಸ್ಟ್ರಾಂಗ್ ಆಗಬೇಕು ಅಂತ ಹೇಳಿದ್ರೆ ಅವ್ರದ್ದು 164 ಸ್ಟೇಟ್ಮೆಂಟ್ ಆಗೋಗ್ಬಿಟ್ಟಿದ್ರೆ ಭಾಳ ಚೆನ್ನಾಗಿತ್ತು. ಆಗ ಏನಾಗೋಯ್ತು, ಸರಿ ಅಂತ ಹೇಳಿದೆ. ಅವರು ದರ್ಶನ್ ಹುಡ್ಕೊಡೋದಕ್ಕೆ ಅಲ್ಲಿ ಇನ್ಸ್ಪೆಕ್ಟರ್ ಲೈಕ್ ಗಿರೀಶ್ ಆ್ಯಂಡ್ ಚಂದನ್, ACP ವಿಜಯನಗರ್, ಇವರಿಬ್ಬರಿಗೂ ಸೆಲೆಕ್ಟ್ ಮಾಡ್ಕೊಂಡಿದ್ದೆ. ನೀವು ಇಮಿಡಿಯೇಟಾಗಿ ರಾತ್ರಿ ಇದಕ್ಕೆ ನಡೀರಿ ಮೈಸೂರಿಗೆ. ಅವನು ಎಲ್ಲಿದ್ದಾನೆ ಅದು ಗೊತ್ತಾಗಿದೆಯಲ್ಲ, ಇದು ರ್ಯಾಡಿಸನ್ ಹೋಟೆಲ್ ಮೈಸೂರು ಸೆಂಟ್ರಲ್ಲಿದೆ. ಇಟ್ಸ್ ಒನ್ ಆಫ್ ದಿ ಎಲ್ಲ ಕಥೆಗಳು ನಡೀತದೆ ಅಲ್ಲಿ. ನಮ್ಮ ಪೊಲೀಸು ಗಿನ್ನರು ಡ್ಯಾನ್ಸು ಗೀನ್ಸು ಎಲ್ಲ ನಡೀತದೆ ಅಲ್ಲಿ. ಐ ಡೋಂಟ್ ವಾಂಟ್ ಟು ಟೆಲ್, ಬಟ್ ಇದರಲ್ಲಿ ಪರ್ಟಿಕ್ಯುಲರ್ ಕೇಸಲ್ಲಿ ಅಲ್ಲೇ ಇದ್ದಾನೆ ಸರ್, ಅಲ್ಲೇ ವಾಸ್ತವವಾಗಿದ್ದಾನೆ ಅವನು. ಇವರು ಎಲ್ಲ ಹೋಗಿದೆ ಕವರಪ್ ಮಾಡಿಬಿಟ್ರು. ಯಾರು? ಪೊಲೀಸ್ನವರು ಹೋಗಿದೆ ರ್ಯಾಡಿಸನ್ ಹೋಟ್ಲಿಗೆ. 145 ಮೆಂಬರ್ಸು 50 ಮೆಂಬರ್ಸು ಕವರ್ ಮಾಡಿದ್ರು. ಯಾವುದಕ್ಕೆ? ರ್ಯಾಡಿಸನ್ ಹೋಟ್ಲಿಗೆ. ಕಡೆಗೆ ಇವನು ಬೆಳಗ್ಗೆ ಜಿಮ್ ಎಲ್ಲ ಮಾಡಿದೆ. ಹೊರಗಡೆ ಬರ್ತಾನೆ, ಪೊಲೀಸ್ನವ್ರು ರೆಡಿಯಾಗಿರ್ತಾರೆ. ಆಮೇಲೆ ಏನು ಸಮಾಚಾರ, ನಿಮ್ಗೆ ಕರ್ಕೊಂಡು ಹೋಗೋದಕ್ಕೆ ಬರ್ತೇವೆ. ಆಯಿತು, ನೀವು ನಡೀರಿ, ನಾನು ನಮ್ಮ ಕಾರಲ್ಲಿ ಬರ್ತೇವೆ. ಯು ಹ್ಯಾವ್ ಟು ಕಮ್ ಇನ್ ಅವರ್ ಜೀಪ್ ಅಂತ ಹೇಳಿದ್ರು. ಅದು ಹೆಂಗೆ ಜೀಪಲ್ಲಿ ಯಾಕೆ ಬರಬೇಕು? ಐ ವಿಲ್ ಕಮ್ ಇನ್ ನಾವು ಹೇಳಿದ್ವಿ ಜೀಪಲ್ಲಿ ಬರಬೇಕು ಕೂತ್ಕೊಳ್ಳಿ ಅಂತ ಹೇಳಿದ್ರು. ಅವನು ಗಲಾಟೆ ಮಾಡಿಬಿಟ್ಟ. ಯಾರು? ದರ್ಶನ್. ಮೊದಲೇ ಅವನು ಇದಲ್ಲ ರೌಡಿ ಇದು. ಕಡೆಗೆ ಅವ್ರೇನು ಮಾಡಿದ್ರು, ಅಲ್ಲಿ ACP ಗಿರೀಶ್ ಅವರೆಲ್ಲ ಇಲ್ಲ ಕೂತ್ಕೊಂಡ್ಬಿಟ್ಟಿದೆ. ಸ್ಟಾರ್ಟ್ ಮಾಡಿದ್ರು ಬೆಂಗಳೂರು ಕಡೆಗೆ ಸ್ಟಾರ್ಟ್ ಮಾಡಿದಾಗ ಗಲಾಟೆ ಮಾಡೋಕ್ಕೆ ಶುರು ಮಾಡಿಬಿಟ್ಟ. ಹಾಗೆ ಹೀಗೆ ನೀವು ಪೊಲೀಸ್ನವರು ದುಡ್ಡು ತೊಗೊಳ್ತಾರೆ, ಏನೇನೋ ಮಾಡ್ತೀರಾ, ಹಾಗೆ ಹೀಗೆ ಅಂತ ಎದ್ವಾ ಬೈಯೋಕ್ಕೆ ಶುರು ಮಾಡ್ದ. ಅವ್ರು ಎಷ್ಟೇ ಬೈತಾ ಇದ್ರೂ ಅವ್ರಿಗೆ ಶ್ರೀರಂಗಪಟ್ಟಣ ಹತ್ರ ಬರೋವಾಗೋ ಆಗ ಅವ್ರಿಗೆ ಜೀಪ್ ನಿಲ್ಲಿಸಿದೆ. ನೀನು ನೋಡು, ನೀನು ಬೆಳಗ್ಗೆಯಿಂದ ನೀನು ಜಿಮ್ ಮಾಡಿದ್ಯಾ, ಈ ಇಡ್ಲಿ ಕಾಫಿ ಟೀ ಏನೇನೋ ಕೊಡಿ, ನಾವು ಕೊಡಿಸ್ತೀವಿ ಅಂತ. ಇಲ್ಲ ಅದೆಲ್ಲ ಬೇಕಾಗಿಲ್ಲ ಅಂತ ಹೇಳಿದ್ರೆ ಸೀದಾ ಮತ್ತೆ ಮುಂದೆ ಹೊರಟರು. ಮುಂದೆ ಸ್ವಲ್ಪ ದೂರ ಹೋದ್ಮೇಲೆ ಅದೇ ಗಲಾಟೆ ನಡೀತಾ ಇತ್ತು. ಇನ್ಸ್ಪೆಕ್ಟರ್ ಗಿರೀಶು ತಮ್ಮ ಮೊಬೈಲ್ ತೊಗೊಂಡಿದ್ದೆ, ನೋಡು ಇದಕ್ಕೋಸ್ಕರ ನೀನು ಕರ್ಕೊಂಡು ಹೋಗ್ತಾ ಇರೋದು. ದರ್ಶನ್ ಥಂಡ ಆಗೋಗ್ಬಿಟ್ಟಿದ್ದ. ಹೆಂಗೆ ಸಿಕ್ತು ನಿಮಗೆ ಅಂತ ಹೇಳಿದೆ. ಸುಮ್ಮನೆ ಜಾಸ್ತಿ ಮಾತಾಡಿದ್ರು. ಸೀದಾ ಅಂತ ಬರಬೇಕು ಅಂತ ಹೇಳಿದೆ. ದಾರಿನಲ್ಲಿ ಕಾವೇರಿ ಕುಡಿಲಿಲ್ಲ, ಅದು ದೊಡ್ಡದ ಬೆಲೆ. ಅವನಿಗೆ ಅಷ್ಟೊಂದು ಇದಾಗೋಯ್ತು ದರ್ಶನಿಗೆ. ಕಡೆಗೆ ಸೀದಾ ಬೆಂಗಳೂರು ಕರ್ಕೊಂಡು ಬಂದ್ಬಿಟ್ರು. ಬೆಂಗಳೂರು ಕರ್ಕೊಂಡು ಬಂದ್ಮೇಲೆ ಇಟ್ ಸ್ಟಾರ್ಟೆಡ್ ದಿಸ್ ಥಿಂಗ್. ಅವನಿಗೆ ಕ್ವಶನಿಂಗ್ ಮಾಡಿದ್ರು. ಆಲ್ರೆಡಿ 4 ಜನ ಒಳಗಡೆ ಇದ್ರಲ್ಲ ಕನ್ಫೆಷನ್ ಸ್ಟೇಟ್ಮೆಂಟ್ ಕೊಡೋದಕ್ಕೆ. ಆಗಿದೆ ಮರ್ಡರ್ ಮಾಡೋದು, ದರ್ಶನ್ ಈಸ್ ಇನ್ವಾಲ್ಡ್ ಇನ್ ದಿಸ್ ಕೇಸ್ ಅಂತ ಹೇಳಿ. ಕಡೆಗೆ ದರ್ಶನ್ಗೆ ಅರೆಸ್ಟ್ ಮಾಡಿಬಿಟ್ರು. ಅವ್ರೇನು ಮಾಡಿದ್ರು, ಇವರು ಎಲ್ಲ ಬಾಯಿ ಬಿಟ್ಟು ಶುರು ಮಾಡೋದು. ಯಾಕಂದರೆ ಏನು ಗುರುನೇ ಅವನಿಗೆ ಅರೆಸ್ಟ್ ಆದಾಗ ಇನ್ನು ಶಿಷ್ಯರದ್ದು ಯಾವ ಕೆಲಸ ಅಂತ ಹೇಳಿದ್ರೆ ಬೇರೆಯವರೆಲ್ಲ ಬರೋಕ್ಕೆ ಶುರು ಮಾಡಿದ್ರು. ಎಲ್ಲರಿಗೂ ಅರೆಸ್ಟ್ ಮಾಡಾಕ್ಬಿಟ್ರು ಎಲ್ಲ. TV12 ಕನ್ನಡ, ಇದು ಕನ್ನಡಿಗರ ಧ್ವನಿ.